ನಮಸ್ಕಾರ ಸ್ನೇಹಿತರೆ. 50 ದಾಟಿದ ಮೇಲೆ ಮೂಳೆ ದುರ್ಬಲ್ಯ ಆಗುತ್ತದೆ. ಇದಕ್ಕೆ ಕಾರಣ ಕ್ಯಾಲ್ಸಿಯಂ ಕಡಿಮೆ ಆಗೋದು. ಮಹಿಳೆಯರಿಗೆ ಮೆನಪೋಸ್ ನಂತರ ರಿಸ್ಕ್ ಜಾಸ್ತಿ, ಗಂಡಸರಿಗೂ ಇದು ಕಾಮನ್. ಆದರೆ ಈ ವಿಷಯಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ. ಸರಿಯಾದ ಆಹಾರ ಪ್ಲಸ್ 3 ಅಭ್ಯಾಸದಿಂದ ಮೂಳೆಯನ್ನು ಸ್ಟ್ರಾಂಗ್ ಮಾಡಬಹುದು. ನಿಮಗಿದು ಗೊತ್ತಾ, ವಯಸ್ಸಾದಂತೆ ಹೊಟ್ಟೆ ಕ್ಯಾಲ್ಸಿಯಂ ಅಬ್ಸರ್ವ್ ಮಾಡೋದು ಕಡಿಮೆ ಆಗುತ್ತದೆ. ವಿಟಮಿನ್ ಡಿ ಕಡಿಮೆ ಇದ್ದರೂ ಕ್ಯಾಲ್ಸಿಯಂ ಕೆಲಸ ಮಾಡಲ್ಲ. ಚಹಾ, ಕಾಫಿ, ಉಪ್ಪು ಜಾಸ್ತಿ ತಿಂದರೂ ಕ್ಯಾಲ್ಸಿಯಂ ಮೂತ್ರದಲ್ಲಿ ಹೊರಗೆ ಹೋಗುತ್ತದೆ. ಇದನ್ನು ಹೇಗೆ ತಡೆಯೋದು ಅಂತ ಇವತ್ತಿನ ವಿಡಿಯೋದಲ್ಲಿ 4 ಮುಖ್ಯ ಅಂಶಗಳಾಗಿ ನಾನು ತಿಳಿಸ್ತೀನಿ. ಮೊದಲನೇದಾಗಿ, ಆಹಾರದಲ್ಲಿ ಕ್ಯಾಲ್ಸಿಯಮನ್ನು ಹೆಚ್ಚಿಸಬೇಕು. ಹೌದು, ನೀವು ದಿನಕ್ಕೆ 1 ಲೋಟ ಹಾಲು ಅಥವಾ 1 ಲೋಟ ಮೊಸರನ್ನು ಊಟದ ಜೊತೆ ಸೇರಿಸ್ಕೊಳ್ಬೇಕು. ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಸುಲಭವಾಗಿ ದೇಹಕ್ಕೆ ಹೀರಲ್ಪಡುವ ರೂಪದಲ್ಲಿರುತ್ತವೆ. ಪ್ರತಿದಿನ 1 ಗ್ಲಾಸ್ ಹಾಲು ಅಥವಾ ಮಧ್ಯಾಹ್ನದ ಊಟದಲ್ಲಿ 1 ಕಪ್ ಮೊಸರನ್ನು ತಿನ್ನುವುದು ಬಹಳ ಒಳ್ಳೆಯದು. ಮತ್ತು ರಾಗಿ ಮುದ್ದೆ, ರಾಗಿ ರೊಟ್ಟಿ ಇದು ಕ್ಯಾಲ್ಸಿಯಂನಲ್ಲಿ ನಂಬರ್ 1 ಅಂಶ. ಎಲ್ಲ ಧಾನ್ಯಗಳಿಗಿಂತ ರಾಗಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತದೆ. ವಾರದಲ್ಲಿ ಕನಿಷ್ಠ 2 ರಿಂದ 3 ಬಾರಿ ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ದೋಸೆ ಅಥವಾ ರಾಗಿ ಅಂಬಲಿ ಸೇವಿಸುವುದು ಮೂಳೆಗಳ ದೃಢತೆಗೆ ಅತ್ಯಗತ್ಯ. ಹಸಿರು ಸೊಪ್ಪುಗಳು ಅಂದರೆ ಪಾಲಕ್, ಮೆಂತ್ಯೆ, ಕೊತ್ತಂಬರಿ ಈ ಥರ ಹಸಿರು ಸೊಪ್ಪುಗಳನ್ನು ಸೇರಿಸುತ್ತಾ ಬರಬೇಕು. ಪಾಲಕ್ಕಲ್ಲಿ ಅತಿ ಹೆಚ್ಚು ವಿಟಮಿನ್ಸ್ ಮತ್ತು ಕ್ಯಾಲ್ಸಿಯಂ ಕೊಡುವಂಥ ಅಂಶಗಳು ಕಂಡುಬರುತ್ತದೆ. ಮತ್ತು ಡ್ರೈ ಫ್ರೂಟ್ಸ್ ಆದಂಥ ಬಾದಾಮಿ, ಎಳ್ಳು, ರಾಗಿ ಲಾಡು ಇದನ್ನು ಸೇರಿಸ್ಕೊಳ್ಬೇಕು. ಬಾದಾಮಿಯಲ್ಲಿ ಮೂಳೆಗೆ ಬೇಕಾದ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳಿವೆ. ಪ್ರತಿದಿನ ಬೆಳಗ್ಗೆ 4 ರಿಂದ 5 ನೆನೆಸಿದ ಬಾದಾಮಿಯನ್ನು ತಿನ್ನುವುದರಿಂದ ಮೂಳೆಗಳ ದ್ರವ್ಯರಾಶಿ ಹೆಚ್ಚಾಗುತ್ತದೆ. ಬಿಳಿ ಎಳ್ಳಿನಲ್ಲಿ ಅಗಾಧ ಪ್ರಮಾಣ ಕ್ಯಾಲ್ಸಿಯಂ ಇದ್ದು, ಹಾಲಿನ ರುಚಿ ಇಷ್ಟಪಡದವರಿಗೆ ಇದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಲಾಗುತ್ತದೆ. ಇದನ್ನು ನಿಮ್ಮ ಚಟ್ನಿ ಪುಡಿ ಅಥವಾ ಲಡ್ಡುಗಳಲ್ಲಿ ಬಳಸಿ. ಮೀನು ತಿನ್ನೋರು ಆದರೆ ಸಣ್ಣ ಮೀನನ್ನು ಮುಳ್ಳು ಸಮೇತ ತಿನ್ನಿ. ಮತ್ತು ಬಾಂಗುಡೆ ಮೀನನ್ನು ಆಗಾಗ ಊಟದಲ್ಲಿ ಸೇರಿಸ್ಕೊಳ್ಳಿ. ಬಾಂಗುಡೆಯಂತಹ ಕೊಬ್ಬಿನ ಮೀನುಗಳಲ್ಲಿ ವಿಟಮಿನ್ ಡಿ ಹೆಚ್ಚಾಗಿರುತ್ತದೆ. ಇದು ದೇಹವು ಕ್ಯಾಲ್ಸಿಯಮನ್ನು ಸರಿಯಾಗಿ ಹೀರಿಕೊಳ್ಳುವ ಅತಿ ಮುಖ್ಯ ಅಂಶವಾಗಿರುತ್ತದೆ. ಎರಡನೆಯ ಅಂಶ, ವಿಟಮಿನ್ ಡಿ ತಗೊಳ್ಳೇಬೇಕು. ವಿಟಮಿನ್ ಡಿ ಇಲ್ಲದೆ ಕ್ಯಾಲ್ಸಿಯಂ ಮೂಳೆಗೆ ಹೋಗೋದೇ ಇಲ್ಲ. ಬೆಳಗ್ಗೆ 9 ರಿಂದ 11 ಗಂಟೆ ಸೂರ್ಯನಲ್ಲಿ 15 ನಿಮಿಷ ನಿಂತುಕೊಳ್ಳಿ. ಮತ್ತು ಊಟದಲ್ಲಿ ವಿಟಮಿನ್ ಡಿ ಅಂಶ ಇರುವ ಮೊಟ್ಟೆಯ ಹಳದಿ, ಮೀನು, ಅಣಬೆ ಇದಕ್ಕೆಲ್ಲ ಸಹಾಯ ಮಾಡುತ್ತದೆ. ಈಗ ನಾವು 3ನೇ ಅಂಶ ತಿಳಿದುಕೊಳ್ಳೋಣ. ಮೂಳೆಗಳಿಗೆ ಎಕ್ಸಸೈಸ್ ತುಂಬಾ ಮುಖ್ಯ. ದಿನಕ್ಕೆ 30 ನಿಮಿಷ ವಾಕಿಂಗನ್ನು ಮಾಡಲೇಬೇಕು. ಮೆಟ್ಟಲು ಅಂದರೆ ಸ್ಟೆಪ್ಸನ್ನು ಹೆಕ್ಕೋದು ಮತ್ತು ಇಳಿಯೋದು, ಮತ್ತು ಲಘು ಡಂಬಲ್ ಅಥವಾ ನೀರಿನ ಬಾಟಲ್ ಎತ್ತೋದು ಇದೆಲ್ಲ ಮಾಡೋದ್ರಿಂದ ಮೂಳೆಗಳ ಮೇಲೆ ಪ್ರೆಷರ್ ಬಿದ್ದಾಗ ಅದು ಸ್ಟ್ರಾಂಗ್ ಆಗುತ್ತದೆ. 4ನೇ ಅಂಶ, ನಿಮ್ಮಲ್ಲಿ ಮೂಳೆ ಸವೆತ ಇದ್ದರೆ ಈ ತಪ್ಪುಗಳನ್ನು ಮಾಡಬಾರ್ದು. ಉಪ್ಪು ಕಡಿಮೆ ಮಾಡಿ. ಹೌದು, ಉಪ್ಪನ್ನು ಅತಿಯಾಗಿ ತಗೊಳ್ಳೋದ್ರಿಂದ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂದರೆ ಜಾಸ್ತಿ ಉಪ್ಪು ಕ್ಯಾಲ್ಸಿಯಮನ್ನು ಹೊರಗೆ ಹಾಕುತ್ತದೆ. ಚಹಾ ಅಥವಾ ಕಾಫಿ ಊಟದ ಜೊತೆ ಕುಡಿಯಬೇಡಿ. 1 ಗಂಟೆ ಗ್ಯಾಪ್ ಇರಲೇಬೇಕು. ಮತ್ತು ನೀವೇನಾದರೂ ಸ್ಮೋಕಿಂಗ್ ಮಾಡ್ತಿದ್ದಲ್ಲಿ ಸ್ಮೋಕಿಂಗ್ ಆಲ್ಕೋಹಾಲ್ ಮೂಳೆಗಳನ್ನು ಬೇಗನೆ ದುರ್ಬಲ ಮಾಡುತ್ತದೆ. ನಿಮಗೆ ಈ ರೀತಿಯಾದ 3 ಲಕ್ಷಣಗಳು ಕಾಣಿಸಿಕೊಂಡರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕು. 1ನೇದು ಬೆನ್ನು ನೋವು, ಮತ್ತು 2ನೇದು ಸಣ್ಣ ಪೆಟ್ಟು ಬಿದ್ದ ತಕ್ಷಣ ಫ್ರ್ಯಾಕ್ಚರ್ ಆಗೋದು, ಮತ್ತು 3ನೇದು ಕೈಕಾಲು ನಡುಕ ಮತ್ತು ಸೆಳೆತ ಬರೋದು. ಯಾಕೆಂದರೆ ಮೂಳೆ ಒಮ್ಮೆ ಹೋದರೆ ವಾಪಸ್ ಬರೋದು ಕಷ್ಟ. ಆದರೆ ಇಂದಿನಿಂದ ನೀವು ಶುರು ಮಾಡಿದರೆ ಮುಂದಿನ 20 ವರ್ಷ ಸ್ಟ್ರಾಂಗ್ ಆಗಿ ಇರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಉಪಯೋಗ ಆಯಿತು ಅಂದ್ಕೊಳ್ತೀನಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.